ಹೇಳಿ ಸರ್. ಮದುವೆ ನಿಮ್ಗ ಇವ್ರಿಗ? ನನಗಲ್ಲ, ಇವ್ರಿಗೆ ಒಬ್ಬ ಒಳ್ಳೆ ಹುಡುಗ ಇದ್ರೆ ತೋರಿಸಿ. ನಮ್ಮ ಹತ್ರ ಇರೋ ಸಂಬಂಧಗಳೆಲ್ಲ ಒಳ್ಳೆವೇ. ನಿಮಗೆ ಯಾವ ರೀತಿ ಹುಡುಗ ಬೇಕು ಅಂತ ಕ್ಲಿಯರ್ ಆಗಿ ಹೇಳಿದ್ರೆ ಸಜೆಸ್ಟ್ ಮಾಡಕ್ಕೆ ಈಸಿ ಆಗುತ್ತೆ. ಹೆಸರು ಶ್ವೇತಾ ಅಂತ, ವೃತ್ತಿಯಲ್ಲಿ ಜರ್ನಲಿಸ್ಟ್. ಜಾತಿ ಮನುಷ್ಯ ಜಾತಿ. ಸರಿ ಸರ್, ಈ ಜಾತಿಯವರು ನಮ್ಮ ಹತ್ರ ತುಂಬಾ ಜನ ಇದ್ದಾರೆ. ಅಂದ್ರೆ ಕಾಸ್ಟ್ ನೋಬಾರ್ ಅನ್ನೋರು ತುಂಬಾ ಜನ ಇದ್ದಾರೆ ಅಂತ ಹೇಳಿದೆ. ಓಕೆ. ಕಲ್ಲರು, ಕಲ್ಚರು, ಕ್ಯಾರಿಯರು ಯಾವ ತರ ಬೇಕು? ಅರ್ಥ ಆಗ್ಲಿಲ್ಲ. ನೋಡಕ್ ಹೇಗಿರ್ಬೇಕು, ಇನ್ಕಮ್ ಯಾವ ಜಾಬಲ್ಲಿ ಇರಬೇಕು, ಅದ್ರ ಡೀಟೇಲ್ ಹೇಳಿ ಸರ್. ಈ ಡೀಟೇಲ್ಸ್ನೆಲ್ಲ ಮೇಡಮ್ಮೇ ಹೇಳಬೇಕು. ಹೇಳಿ ಮೇಡಮ್. ಸರ್, ಹೇಳಮ್ಮ. ಜಾಬ್ ಏನು ಮಾಡ್ಕೊಂಡಿದ್ರು ಪರವಾಗಿಲ್ಲ, ಆದರೆ ನ್ಯಾಯದ ದಾರಿಲಿ ಸಂಪಾದನೆ ಮಾಡೋನಾಗಿರ್ಬೇಕು. ಆಮೇಲೆ ಏನು ಮುಚ್ಚಿಡಬಾರ್ದು, ನೇರವಾಗಿ ಮಾತಾಡಬೇಕು. ಜೀವನದಲ್ಲಿ ಜವಾಬ್ದಾರಿ ಇದ್ರೆ ಸಾಕು. ಸರಿ. ಫ್ಯಾಮಿಲಿ ಜೊತೆಗಿದ್ರು ಪರವಾಗಿಲ್ಲ, ಇಲ್ದಿದ್ರು ತೊಂದರೆ ಇಲ್ಲ. ಹುಡುಗ ನೋಡಕ್ಕೆ ಹೇಗಿರ್ಬೇಕು? ಹುಡುಗನ್ ತರ ಇದ್ರೆ ಸಾಕು. ಆಗಲ್ಲ ಮೇಡಮ್, ಹೈಟು, ವೆಯ್ಟು, ಕಲರ್ ಹೇಗಿರ್ಬೇಕು ಅಂತ ಕೇಳಿದೆ ಅಷ್ಟೇ. ಗೊತ್ತಿಲ್ಲ ಸರ್. ನೀವು ಯಾರ್ದಾರು ಹೋಲಿಕೆ ಕೊಟ್ಟು ಹೇಳಿದ್ರೆ ಫೋಟೋ ತೋರ್ಸಕ್ ಈಸಿ ಆಗುತ್ತೆ. ಜೇಕೆ ಸರ್. ಶ್ವೇತಾ, ಮದುವೆ ಆಗ್ತಿರೋಳು ನೀನು. ನಾನು ನೆನ್ನೆನೆ ಹೇಳಿದ್ನಲ್ಲ ಇದಕ್ಕೆಲ್ಲ ಪ್ರಿಪೇರ್ ಆಗಿ ಬರಬೇಕು ಅಂತ. ನನಗೆ ಗೊತ್ತಾಗ್ತಿಲ್ಲ ಜೇಕೆ ಸರ್. ನಿನ್ಗಿಷ್ಟ ಇರೋರಲ್ಲಿ ಯಾರ್ದಾದ್ರೂ ಒಬ್ರು ಹೋಲ್ಕೆ ಹೇಳು. ಹಾ, ನಿಮ್ ತರ ಇದ್ರೆ ಚೆನ್ನಾಗಿರುತ್ತೆ. ಇಷ್ಟು ವಯಸ್ಸಾಗಿರೋರು ನಮ್ಮಲ್ಲಿಲ್ಲ ಮೇಡಮ್. ನಿಮ್ ಸ್ನೇಹಿತರು, ಸಂಬಂಧಿಕರಲ್ಲಿ ಯಾರಾದ್ರೂ? ಹಾ ಸರ್, ಹುಡುಗ ಹೇಗಿರ್ಬೇಕು ಅಂದರೆ ಗಡ್ಡ ಇರಬೇಕು, ಫೇರ್ ಆಗಿರಬೇಕು, ಗಂಭೀರವಾಗಿರಬೇಕು, ಆದರೆ ಮೃದುವಾಗಿ ಮಾತಾಡಬೇಕು. ಹೀಗಿರಬೇಕು ಸರ್. ಮೇಡಮ್, ನೀವ್ ಹೇಳುವಂತ ಹುಡುಗನ ಫೋಟೋ ಸದ್ಯಕ್ಕೆ ನನ್ನ ಸಿಸ್ಟಮ್ ಅಲ್ಲಿ ಇಲ್ಲ. ಇಂಥವ್ರನ್ನ ಹುಡ್ಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ನಾನು ಟ್ರೈ ಮಾಡ್ತೀನಿ ಮೇಡಮ್. ಖಂಡಿತ ಸಿಗ್ತಾನೆ ಮೇಡಮ್. ಸಿಕ್ಕಿದ ತಕ್ಷಣ ಫೋನ್ ಮಾಡ್ತೀನಿ. ಸರ್, ಇದ್ರಲ್ಲಿ ನನ್ನ ಫೋಟೋ ಡೀಟೇಲ್ಸ್ ಎಲ್ಲ ಇದೆ. ಓಕೆ ಮೇಡಮ್. ಸರಿ ಸರ್, ನಾವಿಲ್ಲಿ ಬರ್ತೀವಿ. ಶ್ವೇತಾ, ನೀನ್ ಇಂಥದ್ದೇ ಹುಡುಗ ಬೇಕು ಅಂತ ಹೇಳುವಾಗ ನಿನ್ ಮುಖದಲ್ಲಿ ಆ ಖುಷಿ ನೋಡ್ತಾ ಇದ್ದೆ. ಅದ್ ಸರಿ, ಅಷ್ಟೊಂದು ಪರ್ಫೆಕ್ಟ್ ಆಗಿ ಹುಡುಗನೇ ಎದುರು ನಿಂತಾಗ ಹೇಳ್ತಾ ಇದ್ದಲ್ಲ, ಯಾರನ್ನಾರು ನೋಡಿದ್ಯಾ? ನೋಡಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ಯಾ ಹೇಗೆ? ಸೆಲೆಕ್ಟ್ ಮಾಡಕ್ ಹೋದ್ರೆ ಲಕ್ಷ್ಮಿ ಜಗಳಕ್ಕೆ ಬರ್ತಾರೆ ಜೇಕೆ ಸರ್. ಲಕ್ಷ್ಮಿ ಯಾಕೆ ಜಗಳಕ್ಕೆ ಬರ್ತಾರೆ? ಯಾಕಂದ್ರೆ ನಾನು ಕಲ್ಪನೆ ಮಾಡ್ಕೊಂಡು ಹೇಳಿದ್ದು ಲಕ್ಷ್ಮಿ ಹಸ್ಬೆಂಡ್ನ. ಯು ಮೀನ್ ರಾಘವ್? ಇದೇನಮ್ಮ, ಒಂದ್ ಕಾಲದಲ್ಲಿ ರಾಘವ್ ಅಂದ್ರೆ ಚೆಂಡಿ ಚಾಮುಂಡಿಯಾಗಿ ಆಡ್ತಾ ಇದ್ದೆ, ಈಗ ನೋಡಿದ್ರೆ ರಾಘವ್ ತರ ಹುಡುಗ ಬೇಕು ಅಂತ ಇದೆಯಾ? ಜೇಕೆ ಸರ್, ರಾಘವ್ಗೆ ಅವ್ರ ಫ್ಯಾಮಿಲಿ ಮೇಲಿರೋ ಕಾಳಜಿ, ಅವ್ರ ಬಿಹೇವಿಯರ್, ಅವ್ರ ಹೆಣ್ಮಕ್ಳಿಗೆ ಕೊಡೋ ಗೌರವ, ಇವೆಲ್ಲ ನಂಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ರಾಘವ್ ತರ ಹುಡುಗ ಬೇಕು ಅಂತ ಹೇಳಿದ್ದು. ಓಕೆ, ರಾಘವ್ನಂತ ಹುಡುಗ ಬೇಕು ಅಂತ ಹೇಳ್ತಾ ಇದ್ಯಾ, ಅಷ್ಟೇ ತಾನೆ? ಅಂತ ಹುಡುಗನ ಹುಡ್ಕೋ ಜವಾಬ್ದಾರಿ ನನಗ್ ಬಿಡು. ಓಕೆ ಓಕೆ ಜೇಕೆ ಸರ್.